ವಿದ್ಯಾರ್ಥಿಗಳೇ, ಎಲ್ಲರಿಗೂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ. ಇಂದು ನಾವು ವ್ಯಕ್ತಿತ್ವ ಘಟಕವನ್ನು ಅಭ್ಯಾಸ ಮಾಡೋಣ. ಈಗಾಗಲೇ ವ್ಯಕ್ತಿತ್ವ ಎನ್ನುವ ಪದದ ಪರಿಕಲ್ಪನೆ ಹಾಗೂ ವ್ಯಕ್ತಿತ್ವ ಎಂದರೇನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ವ್ಯಕ್ತಿತ್ವ ಎಂದರೆ ವ್ಯಕ್ತಿಯ ಆಂತರಿಕ ಹಾಗೂ ಬಾಹ್ಯ ಗುಣ ಸ್ವಭಾವಗಳು ಹಾಗೂ ಸಮಗ್ರ ವರ್ತನೆಗಳಾಗಿವೆ. ಪರ್ಸನಾಲಿಟಿ ಈಸ್ ಪರ್ಸನ್ ಇನ್ನರ್ ಅಂಡ್ ಔಟರ್ ಟ್ರೇಟ್ಸ್. ಇಟ್ ಈಸ್ ದ ಸಮ್ ಟೋಟಲ್ ಬಿಹೇವಿಯರಲ್ ಆರ್ಗನೈಸೇಷನ್ ಆಫ್ an individual. Okay, let us continue the next part, the dimensions of personality. ವ್ಯಕ್ತಿತ್ವದ ಆಯಾಮಗಳು. 10 ಅಂಕದ ಪ್ರಶ್ನೆಯಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನು ನೀಡಲಾಗ್ತದೆ. ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಪರ್ಸನಾಲಿಟಿ. ವ್ಯಕ್ತಿತ್ವದ ಆಯಾಮಗಳನ್ನು ವಿವರಿಸಿರಿ. ಅಥವಾ 5 ಅಂಕಕ್ಕೆ ವ್ಯಕ್ತಿತ್ವದ 2 ಆಯಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಲಾಗ್ತದೆ. ಈಗಲೇ ಈ ವಿಷಯವನ್ನು ಯಾಕೆ ಹೇಳಿದೆ ಅಂದರೆ, ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಇದೆ ಅಂದರೆ ನೀವು ಕಾನ್ಸಂಟ್ರೇಷನ್ ಕೊಡೋದನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ತೀರಿ ಅಂತ. ಓಕೆ ಫ್ರೆಂಡ್ಸ್, ವಿದ್ಯಾರ್ಥಿಗಳೇ, ಶಿಕ್ಷಣದ ಮುಖ್ಯ ಉದ್ದೇಶ ಏನು? ನೀವೆಲ್ಲರೂ ಫೀಸ್ ಡೊನೇಷನ್ಗಳನ್ನು ಕಟ್ಟಿ ಶಾಲಾ ಕಾಲೇಜಿಗೆ ಸೇರಿರ್ತೀರ. ಜ್ಞಾನ ಪಡೆದುಕೊಳ್ಳೋದಕ್ಕ, ಒಳ್ಳೆಯ ಮಾರ್ಕ್ಸ್ ಪಡೆದು ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕ, ಉದ್ಯೋಗ ಪಡೆದುಕೊಂಡು ಐಷಾರಾಮಿ ಜೀವನ ಮಾಡೋದಕ್ಕ? ಇವೆಲ್ಲವೂ ಹೌದು. ಅವುಗಳನ್ನು ಮೀರಿ ನಮ್ಮ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಮಾಡ್ಕೊಳ್ಳೋದಕ್ಕೆ. ಯಾಕೆ ಹೇಳಿ? ನಮ್ಮ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಮಾಡ್ಕೊಳ್ಳೋದಕ್ಕೆ. ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ಶಿಕ್ಷಣದ ಮೂಲಕ ಅಥವಾ ಜೀವನದಲ್ಲಿ ಪಡೆಯುವಂತಹ ಎಲ್ಲ ಅನುಭವಗಳ ಮೂಲಕ ಸದೃಢ ದೇಹ, ಸ್ಥಿತಪ್ರಜ್ಞ ಮನಸ್ಸು, ಬೌದ್ಧಿಕ ಸದೃಢತೆ, ಸಾಮಾಜಿಕವಾಗಿ ಹೊಂದಾಣಿಕೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದಂತಹ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ಆದ್ದರಿಂದ ದೈಹಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಆಯಾಮಗಳನ್ನು ನಾವೆಲ್ಲರೂ ಸಮಗ್ರವಾಗಿ ಅಭ್ಯಾಸ ಮಾಡುವಂತಹ ಅಗತ್ಯ ಇದೆ. Dear friends, we already know that the main aim of education is to inculcate an all-round development of the personality. Hence, it is the need of our to develop such individuals who are physically strong, mentally stable, socially well-adjusted, and intellectually sound and spiritually divine. Therefore, personality has 5 dimensions, which are physical, mental, intellectual, social, and spiritual. ಆತ್ಮೀಯರೇ, ಈಗ ದೈಹಿಕ ಆಯಾಮವನ್ನು ನಾವು ಚರ್ಚಿಸೋಣ. ವ್ಯಕ್ತಿತ್ವ ವಿಕಾಸದಲ್ಲಿ ದೈಹಿಕ ಆಯಾಮ ಅತಿ ಮುಖ್ಯವಾದದ್ದು. ಇದು ವ್ಯಕ್ತಿಯ ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಇಂದ್ರಿಯಗಳ ಸ್ವಾಸ್ಥ್ಯತೆಯನ್ನ ಒಳಗೊಂಡಿದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶಾರೀರಿಕ ಆರೋಗ್ಯ ಎನ್ನುವುದು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ತನ್ನನ್ನು ತಾನು ಪರಿವರ್ತಿಸಿಕೊಂಡು ವರ್ತಮಾನ ಹಾಗೂ ಭವಿಷ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ನಮ್ಮ ಸಾಮರ್ಥ್ಯವಾಗಿದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ವ್ಯಕ್ತಿಯ ಸಂತೃಪ್ತಿಯ ಹಾಗೂ ಯಶಸ್ಸಿನ ಬದುಕಿಗೆ ಆರೋಗ್ಯವೇ ಮೂಲ ಆಧಾರ. ಶಿಕ್ಷಣದ ಉದ್ದೇಶ ವಿವೇಕಾನಂದರು ಹೇಳುವಂತೆ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಹಾಗೂ ಯಾವುದಕ್ಕೂ ಜಗ್ಗದ ಪ್ರಚಂಡ ಇಚ್ಛಾಶಕ್ತಿಯನ್ನ ಹೊಂದೋದು. ಶರೀರ ಸದೃಢವಾಗಿರಬೇಕಾದ್ರೆ ಶರೀರದ ಎಲ್ಲ ಅಂಗಗಳು ಮತ್ತು ವ್ಯವಸ್ಥೆಗಳು, ಅದು ಶ್ವಾಸಕಾಂಗ, ಪಚನಾಂಗ,
ಪುನರುತ್ಪತ್ತಿ ಅಂಗ, ರಕ್ತ ಪರಿಚಲನೆ, ನರಮಂಡಲದ ವ್ಯೂಹ ಅಥವಾ ವ್ಯವಸ್ಥೆ ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು. ಎಲ್ಲ ಅಂಗಗಳು ಸರಿಯಾಗಿದ್ದು ಒಂದೊಮ್ಮೆ ರಕ್ತ ಪರಿಚಲನೆ ಸರಿ ಇಲ್ಲ ಅಂದ್ಕೊಳ್ಳಿ, ಲೋ ಬಿ ಹೈ ಬಿ ಆರಂಭವಾಗ್ಬಿಡ್ತದೆ. ಇದರಿಂದ ವ್ಯಕ್ತಿಗೆ ಹಾಗೂ ಅವನ ವ್ಯಕ್ತಿತ್ವಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ. ಯಾವುದಾದರೂ ವ್ಯೂಹ ಅಥವಾ ಅಂಗಗಳು ಸರಿಯಾದ ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಅಥವಾ ದುರ್ಬಲವಾದಲ್ಲಿ ದುಷ್ಪರಿಣಾಮ ಕಟ್ಟಿಟ್ಟ ಬುದ್ಧಿ ಸಂಪೂರ್ಣವಾಗಿ ನಮ್ಮ ದೇಹದ ಮೇಲೆ ಆಗ್ತದೆ. ಹಾಗೆ ಶರೀರದ ಅಂಗಗಳು ಪ್ರಮಾಣಬದ್ಧ ಆಗಿರದೇ ಇದ್ದರೆ, ಇಂದ್ರಿಯಗಳಲ್ಲಿ ನ್ಯೂನ್ಯತೆ ಇದ್ದರೆ ಆಗಲೂ ನಮ್ಮ ವಿಕಾಸ ಆಗೋದಿಲ್ಲ. ನಿಮ್ಮ ಕ್ಲಾಸ್ ರೂಮ್ನಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿಯ ಒಂದು ಕಾಲು ಇನ್ನೊಂದು ಕಾಲಿಗಿಂತ ಒಂದು ನೂಲಿನಷ್ಟು ವ್ಯತ್ಯಾಸ ಇರಲಿ, ನಾವು ಅವನನ್ನ ಕುಂಟ ಅಂತ ಕರಿತೀವಿ. ಆ ಕುಂಟ ಅಂತ ಕರೆದ ಮೇಲೆ ಆತ ಕೀಳರಿಮೆ ಮನೋಭಾವನೆಯನ್ನ ಬೆಳೆಸ್ಕೊಳ್ತಾನೆ. ಶರೀರ ಸದೃಢ ಆಗಿದ್ದರೆ ಮಾತ್ರ ಮನಸ್ಸು ಪ್ರಫುಲ್ಲವಾಗಿರ್ತದೆ ಸ್ನೇಹಿತರೆ, ಹಾಗೂ ಭಾವನಾತ್ಮಕವಾಗಿ ಸ್ಥಿರವಾಗಿರೋದಕ್ಕೆ ಸಾಧ್ಯ. ಸಾಮಾಜಿಕವಾಗಿ ಹೊಂದಾಣಿಕೆಯಿಂದಲೂ ಸಾಧ್ಯವಾಗ್ತದೆ. ಶಾರೀರಿಕ ದೌರ್ಬಲ್ಯ, ಅಶಕ್ತತನ, ನ್ಯೂನ್ಯತೆ, ಅಂಗವಿಕಲತೆ ಇವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರ್ತವೆ. ಅಂಥವರು ಎಲ್ಲ ರಂಗಗಳಲ್ಲಿಯೂ ಸಾಮಾನ್ಯವಾಗಿ ಹಿಂದುಳಿಯುವ ಸಾಧ್ಯತೆ ಇದೆ. ಸದೃಢವಾದ ಸಶಕ್ತವಾದ ಶರೀರ, ಪೋಷಕಾಂಶಗಳಿಂದ ಕೂಡಿದ ಸಮತೋಲನ ಆಹಾರ, ಸೂಕ್ತ ಸಮಯಕ್ಕೆ ಉತ್ತಮವಾದ ವೈದ್ಯಕೀಯ ಸೌಲಭ್ಯ ಮುಂತಾದವುಗಳನ್ನ ಹೊಂದಿದ ವ್ಯಕ್ತಿಯ ವಿಕಾಸ ಪರಿಪೂರ್ಣತೆಯೆಡೆಗೆ ಸಾಗುವುದು. ಇಂತಹ ಚಲನಶೀಲ ವ್ಯಕ್ತಿತ್ವ ಹೊಂದಿದವರು ಮಾತ್ರ ತನ್ನ ಹಾಗೂ ಸಮಾಜದ ಕ್ಷೇಮಾಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಾರೆ. Now, dear friends, let us learn about the physical dimension. Physical dimension plays an important role in the development of one's personality. It includes one's health, physical strength, and health of the sense organs, color, and beauty. Physical dimension refers to the physical wellness, which is the ability to maintain a healthy quality of life that allows us to get through our daily activities without any fatigue and physical strength. It is rightly said that health is wealth. Good health is the source of happiness and success in life. Physically ill health causes mental worries and depression, stress and frustration, not enabling the pursue a definite goal in life. Most of our miseries are caused by our physical weakness. Physically strong and healthy individual easily attract others and they involve wholeheartedly in any activity. Poor health not only creates fatigue and tension to the individual but affects the whole group. Great personalities always use their physical energy for the welfare of the society. In order to be physically strong and healthy, some healthy habits are to be cultivated. Healthy habits plays a vital role in the development of the physical health. ಆತ್ಮೀಯರೇ, ಈಗ ನಾವು ಎರಡನೇ ಆಯಾಮ ಮಾನಸಿಕ ಆಯಾಮ, ಮೆಂಟಲ್ ಡೈಮೆನ್ಷನ್, ಇದನ್ನ ಅರ್ಥೈಸಿಕೊಳ್ಳೋಣ. ನಿಮಗೆ ಈಗಾಗಲೇ ಸಿಗ್ಮಂಡ್ ಫ್ರೈಡ್ ರವರ ವ್ಯಕ್ತಿತ್ವದ ವಲಯಗಳನ್ನ ನಾನು ಅರ್ಥೈಸಿದ್ದೀನಿ. ಅವರ ಪ್ರಕಾರ ವರ್ತನೆಗಳಿಂದಲೇ ವ್ಯಕ್ತಿತ್ವ, ಹಾಗೆಯೇ ವ್ಯಕ್ತಿಯ ಎಲ್ಲ ರೀತಿಯ ವರ್ತನೆಗಳು ಮನೋವೈಜ್ಞಾನಿಕವಾಗಿರುತ್ತವೆ ಅನ್ನೋದೇ ಅವರ ವಾದ. ದೇಹದಂತೆ ಮನಸ್ಸು ಕೂಡ ಅಷ್ಟೇ ಮುಖ್ಯ. ದೈನಂದಿನ ಜೀವನದಲ್ಲಿ ಮನಸ್ಸು ಎನ್ನುವಂತಹ ಪದವನ್ನ ಹಲವು ಬಾರಿ ನಾವು ಬಳಸ್ತೀವಿ. ನನಗೆ ಸಿನಿಮಾ ನೋಡೋ ಮನಸ್ಸಿದೆ, ನಾನು ಅವಳನ್ನ ಮನಸಾರಿ ಪ್ರೀತಿಸ್ತೀನಿ, ಸುಳ್ಳು ಹೇಳೋದು ನನ್ನ ಮನಸ್ಸಿಗೆ ಒಗ್ಗೋದೇ ಇಲ್ಲ. ಹೀಗೆ ಮನಸ್ಸು ವಿಚಾರಗಳ ಆಗರ. ಮನಸ್ಸು ಇಲ್ಲದೆ ವ್ಯಕ್ತಿಯನ್ನ ಊಹಿಸೋದು ಕಷ್ಟ. ಮನಸ್ಸು ಇರೋದ್ರಿಂದ ನಾವು ಮನುಷ್ಯರಾಗಿದ್ದೀವಿ. ಅದೊಂದು ಅದ್ಭುತವಾದಂತಹ ಶಕ್ತಿ. ಅದು ವಸ್ತುವೂ ಅಲ್ಲ, ಅದು ಕ್ರಿಯೆಯೂ ಅಲ್ಲ, ಅದೊಂದು ಭಾವನಾ ಶ್ರೇಣಿ. ಮನ ಏವ ಮನುಷ್ಯಾಣಂ
ಕಾರಣಂ ಬಂಧ ಮೋಕ್ಷಿಯೋ, ನಮ್ಮ ಬಂಧನ ನಮ್ಮ ಬಿಡುಗಡೆಗೆ ಎರಡಕ್ಕೂ ಮನಸ್ಸೇ ಕಾರಣವಾಗಿದೆ. ಆದ್ದರಿಂದ ಮನುಷ್ಯನನ್ನ ಮನೋದೇಹಿ ಅಂತ ಕರಿತೀವಿ. ಶಕ್ತ ಮತ್ತು ಶಿಸ್ತಿನಿಂದ ಕೂಡಿದಂತಹ ಮನಸ್ಸು ಆದರ್ಶ ಸ್ನೇಹಿತ ಇದ್ದಂತೆ. ಆಲೋಚಿಸುವ, ಸ್ಮರಿಸುವ, ಇನ್ನೊಬ್ಬರಿಗೆ ಸಂವೇದಿಸುವ ಈ ಎಲ್ಲ ಕ್ರಿಯೆಗಳು ನಮ್ಮ ಮನಸ್ಸಿನಲ್ಲೇ ನಡೀತವೆ. ಕೋಪ, ತಾಪ, ಗಾಬರಿ, ಭಯ, ಆತಂಕ, ದ್ವೇಷ, ಅಸೂಯೆ, ಅಸಹನೆ, ಅನುಮಾನ ಇವೆಲ್ಲ ನಕಾರಾತ್ಮಕ ಭಾವನೆಗಳೇನಿವೆ, ಇವೆಲ್ಲ ನಮ್ಮನ್ನ ದುರ್ಬಲಗೊಳಿಸ್ತವೆ. ಮನಸ್ಸಿನ ಸಂಸ್ಕಾರ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ನಿರಾಸೆ, ದುಃಖ ಮುಂತಾದವು ಮನುಷ್ಯನ ಮನೋಸ್ವಭಾವವನ್ನ ರೂಪಿಸ್ತವೆ. ಆದ್ದರಿಂದ ಅದು ಅಭಿವೃದ್ಧಿಗೆ ಕಾರಣವಾಗ್ತದೆ. ಆ ಮೂಲಕ ಜ್ಞಾನಾತ್ಮಕ ಮತ್ತು ಕ್ರಿಯಾತ್ಮಕವಾದ ಚಟುವಟಿಕೆಗಳು, ಹಾಗೆ ಅವನ ವರ್ತನೆ, ಅದರಂತೆ ಅವನ ವ್ಯಕ್ತಿತ್ವ. ಸಕಾರಾತ್ಮಕ ಭಾವನೆಗಳು, ಏಕಾಗ್ರತೆ ಹಾಗೂ ನಿರ್ಭಯತೆ, ಆತ್ಮವಿಶ್ವಾಸ, ವಿಶಾಲವಾದ ಮನೋಭಾವನೆ ವ್ಯಕ್ತಿಯನ್ನ ಸ್ಥಿತಪ್ರಜ್ಞತೆಯಡೆಗೆ ಒಯ್ಯುತ್ತವೆ. ಸ್ಥಿತಪ್ರಜ್ಞತೆ ಅಂದ್ರೆ ಏನು? ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬರುವಂತಹ ಎಲ್ಲ ಏಳು ಬೀಳು, ನೋವು, ನಲಿವು, ಕಷ್ಟ, ಸುಖ ಇವೆಲ್ಲವನ್ನ ಸಮಚಿತ್ತದಿಂದ ಹಾಗೂ ಸಮಭಾವದಿಂದ ನೋಡುವಂಥದ್ದು. ಇವೇ ಮುಂದೆ ಆದರ್ಶ ವ್ಯಕ್ತಿತ್ವಕ್ಕೆ ದಾರಿ ಮಾಡಿಕೊಡ್ತದೆ ಸ್ನೇಹಿತರೆ. Let us discuss about the mental dimension. It refers to the mental aspects of an individual. Mind is also very important as that of body. Mind is superior to the body. In order to develop a dynamic personality, one needs a strong and controlled or disciplined mind. A strong and disciplined mind acts like a friend and leads to construction, whereas the weak and uncontrolled mind acts like an enemy and leads to destruction. Great personalities are always great because of their strong and disciplined mind. Those who are mentally strong and healthy remains free from prejudice and jealousy. They take right decisions and come to right judgment. Positive thinking, concentration, fearlessness and self-confidence are the vital qualities of a strong mind. These qualities helps the individual to remain calm and cool always. This leads man to become sthita prajna, which is the ultimate characteristics feature of real personality. ಆತ್ಮೀಯರೇ, ಮುಂದಿನ ಆಯಾಮ ಬೌದ್ಧಿಕ ಆಯಾಮ, ಇಂಟೆಲೆಕ್ಚುಯಲ್ ಡೈಮೆನ್ಷನ್. ಇದು ವ್ಯಕ್ತಿಯ ಬುದ್ಧಿವಂತಿಕೆ, ಕ್ರಿಯಾಶೀಲತೆ, ಮೇಧಾವಿತನ, ತರ್ಕಬದ್ಧ ಚಿಂತನೆ ಈ ಮುಂತಾದ ಸಾಮರ್ಥ್ಯಗಳನ್ನು ಹೊಂದಿದಂತಹ ಆಯಾಮವಾಗಿದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನವೇ ಶಕ್ತಿ, ಅದನ್ನು ರಚನಾತ್ಮಕ ಕಾರ್ಯಗಳಿಗೆ ಉಪಯೋಗಿಸುವವನೇ ಬುದ್ಧಿವಂತ. ವ್ಯಕ್ತಿಯು ತನ್ನ ಸುಪ್ತವಾದ ಸೃಜನಶೀಲ ಅಥವಾ ರಚನಾತ್ಮಕ ಸಾಮರ್ಥ್ಯಗಳನ್ನು ಅರಿತು ತನ್ನ ಜ್ಞಾನ, ಸಾಮರ್ಥ್ಯ ಹಾಗೂ ಕೌಶಲ್ಯಗಳನ್ನ ವೃದ್ಧಿಸಿಕೊಂಡಾಗ ಮಾತ್ರ ಅವನ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ ಸ್ನೇಹಿತರೆ. ಜೀವನ ಪರ್ಯಂತ ಪಡೆದಂತಹ ಕಲಿಕೆ ಅಥವಾ ಅನುಭವಗಳು ಸಮಯ ಸಂದರ್ಭಗಳಿಗೆ ಅವುಗಳ ಅನುಷ್ಠಾನ ಮಾಡಿಕೊಳ್ಳುವಂಥದ್ದು. ಬೌದ್ಧಿಕ ಸಾಮರ್ಥ್ಯಗಳ ಸಂವರ್ಧನೆಯನ್ನ ಪುಸ್ತಕ ಓದೋದು, ಟಿವಿ ಸಿನಿಮಾಗಳನ್ನ ನೋಡುವಂಥದ್ದು, ಪತ್ರಿಕೆ ಇಂಟರ್ನೆಟ್ಗಳ ಮೂಲಕ ಹೆಚ್ಚಿಸಿಕೊಳ್ಳುವುದು. ಆ ಮೂಲಕ ಜನಮನ್ನಣೆಯನ್ನ ನಾವು ಪಡೆಯೋದಕ್ಕೆ ಸಾಧ್ಯ. ಅಧಿಕಾರ ಮತ್ತು ಅಂತಸ್ತಿಗಿಂತ ಬೌದ್ಧಿಕವಾದ ಪ್ರೌಢಿಮೆ ಯಾರಲ್ಲಿ ಅಧಿಕವಾಗಿರ್ತದೆಯೋ ಅಂಥವರಿಗೆ ಸಮಾಜ ಮನ್ನಣೆಯನ್ನ ನೀಡುತ್ತದೆ. ಅದಕ್ಕಾಗಿಯೇ ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದಿದ್ದಾರೆ. ವಂಶ ಪಾರಂಪರ್ಯವಾಗಿ ರಾಜನಾದಂಥವನು, ಯಾವುದೇ ಸಂಸ್ಥೆಯ ಮುಖ್ಯಸ್ಥನಾದಂಥವನು, ಯಾವುದೇ ಕಂಪನಿಯ ಮಾಲೀಕರಾದಂಥವನು ತನ್ನ ಕೇಂದ್ರ ಸ್ಥಾನದಲ್ಲಿ ಕೇವಲ ಆ ಸ್ಥಾನ ಅಥವಾ ಅಧಿಕಾರದಿಂದ ಇನ್ನೊಬ್ಬರ ಹೊಗಳಿಕೆಗೆ ಅಥವಾ ಗೌರವಕ್ಕೆ ಪಾತ್ರನಾದರೆ, ಮಂತ್ರಿ ಅಥವಾ ಕೆಲಸ ಮಾಡುವಂತಹ ನೌಕರ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲೆಲ್ಲಿ ಸಂಚರಿಸುತ್ತಾನೋ ಅಲ್ಲಲ್ಲಿ ಗೌರವಕ್ಕೆ, ಮನ್ನಣೆಗೆ ಪಾತ್ರನಾಗ್ತಾನೆ.
ಇಲ್ಲಿ ರಾಜ ಪ್ರಜೆ ಎನ್ನುವುದು ಮುಖ್ಯವಲ್ಲ, ಬೌದ್ಧಿಕತೆ ಮುಖ್ಯವಾಗಿರ್ತದೆ ಸ್ನೇಹಿತರೆ. ವಿದ್ಯೆ ಮತ್ತು ಬೌದ್ಧಿಕತೆ, ವೈಚಾರಿಕತೆ ಇವೇ ನಮ್ಮ ಆಸ್ತಿ. ಇವು ಯಾರೂ ಕದಿಯಲಾರದಂತಹ ಸಂಪತ್ತಾಗಿದೆ. ನಿಮ್ಗೆಲ್ಲ ಕ್ಷಿಪಣಿ ತಜ್ಞ ಅಬ್ದುಲ್ ಕಲಾಂ ಅವರ ಬಗ್ಗೆ ತಿಳಿದಿದೆ. ಅವರ ಬೌದ್ಧಿಕತೆಯೇ ಮುಂದೆ ಅವರನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಏರುವಂತೆ ಮಾಡಿತು. ಬುದ್ಧಿವಂತನಾದವನು ತನ್ನ ಚಿಂತನಾ ಸಾಮರ್ಥ್ಯದಿಂದ ವಿಜ್ಞಾನ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬಲ್ಲ. ಸ್ಟೀಫನ್ ಹಾಕಿಂಗ್ ಬಗ್ಗೆ ನಮಗೆಲ್ಲ ತಿಳಿದಿದೆ. ತನ್ನ ಪಾರ್ಕಿನ್ಸನ್ ಕಾಯಿಲೆಯ ನಡುವೆಯೂ ವೈಜ್ಞಾನಿಕ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡು ಮನುಕುಲಕ್ಕೆ ಉತ್ತಮ ಕೊಡುಗೆಯನ್ನ ನೀಡಿದಂಥವರು. ಅಲ್ಲಿ ಅವರ ಅಂಗವಿಕಲತೆಯನ್ನು ನಾವ್ಯಾರು ಪ್ರಶ್ನಿಸುವುದಿಲ್ಲ, ಅದರ ಬಗ್ಗೆ ನಾವು ಮಾತನಾಡೋದಿಲ್ಲ. ನಾವು ಕೇವಲ ಅವರ ಬೌದ್ಧಿಕತೆಯ ಬಗ್ಗೆ ಮಾತ್ರ ವಿಚಾರ ಮಾಡ್ತೀವಿ. ಹಾಗೆಂದ ಮಾತ್ರಕ್ಕೆ ಬುದ್ಧಿವಂತಿಕೆಯನ್ನು ಬಂಡವಾಳ ಮಾಡಿಕೊಂಡು ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡುವವರನ್ನು ನಾವು ಸಮಾಜದಲ್ಲಿ ನೋಡ್ತೀವಿ. ಬುದ್ಧಿಶಕ್ತಿಯನ್ನ ಸ್ವಾರ್ಥಕ್ಕಾಗಿ ಬಳಸಿ ಸಮಾಜದ ಅಧೋಗತಿಗೆ ಕಾರಣ ಆಗುವುದು ಒಂದು ಆಘಾತಕಾರಿಯಾದಂತಹ ಅಂಶವೇ. ಸೈನ್ಸ್ ಈಸ್ ಬೋತ್ ಅ ಬೂನ್ ಅಂಡ್ ಅ ಕರ್ಸ್. ವಿಜ್ಞಾನ ವರವೂ ಹೌದು, ಶಾಪವೂ ಹೌದು. ಒಬ್ಬ ಕೆಮಿಸ್ಟ್ ಅಥವಾ ಒಬ್ಬ ಸೈಂಟಿಸ್ಟ್ ಆದಂಥವನು ಒಂದು ಬಾಂಬ್ ಕಂಡುಹಿಡಿದ ಅಂತ ಹೇಳಿದರೆ ಅದನ್ನ ಯಾವಾಗ ಹೇಗೆ ಬಳಸಬೇಕು ಅನ್ನೋದು ಆ ವೈಚಾರಿಕತೆ ಅವನಲ್ಲಿರಬೇಕಾಗಿದ್ದು ಅವಶ್ಯಕ. ತನ್ನ ಬೌದ್ಧಿಕತೆಯನ್ನೇ ತನ್ನ ಹಾಗೂ ಸಮಾಜದ ಕಲ್ಯಾಣ ಹಾಗೂ ಮನುಕುಲದ ಶ್ರೇಯಸ್ಸಿಗೆ ಬಳಸಿದಾಗ ಅವನೇ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದ ವ್ಯಕ್ತಿ ಆಗ್ತಾನೆ. ಆಗ ಅವನ ಬದುಕು ಸಾರ್ಥಕವಾಗ್ತದೆ ಸ್ನೇಹಿತರೆ. Now let us discuss about the intellectual dimension. It is concerned with the intellectual aspect of an individual. It refers to those who are mentally alert, intelligent and creative. Individuals of superior mental capacities are needed of our society. Intellectual wellness is the ability to open our minds to new ideas and experiences that can be applied to personal decisions, group interaction and community betterment. The desire to learn new concepts, improve skills and seek challenges in pursuit of lifelong learning contributions of our intellectual wellness. These intellectual powers or the capacities of an individual contribute a lot in the development of his personality. An intellectual mind selects the right path and helps him to grow and develop properly. The main function of intellect is to bring sense and mind under control. Today, youths and even children are attracted towards mass media and are involved more in antisocial activities. This is because of their weak mind. In order to control sense and mind, intellectual power is needed. ನಾಲ್ಕನೇ ಆಯಾಮ ಸಾಮಾಜಿಕ ಆಯಾಮ. ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್ ಆರ್ ಹಿ ಈಸ್ ಅ ಸೋಷಿಯಲ್ ಬೀಯಿಂಗ್. ಮನುಷ್ಯ ಜೈವಿಕವಾಗಿ ಇದ್ದವನು ಮುಂದೆ ಸಂಘ ಜೀವಿಯಾಗಬೇಕು, ಸಮಾಜ ಜೀವಿಯಾಗಬೇಕು. ಮನುಷ್ಯ ಸಮಾಜದಲ್ಲಿಯೇ ಜನಿಸಿ ತಾನು ಬಾಳುವ ಸಮಾಜದಲ್ಲಿಯೇ ಬೆಳೆದು ಇಲ್ಲೇ ಅಂತ್ಯವಾಗ್ತಾನೆ. ಮಾನವನ ಬಯಕೆ ಸಮಾಜದಲ್ಲಿಯೇ ಅರ್ಥಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಸಾಮಾಜಿಕ ಪರಿಸರವು ಮಾನವನಿಂದ ನಿರ್ಮಿತವಾದದ್ದು. ಅವನ ಅಸ್ತಿತ್ವಕ್ಕೆ ಸಾಮಾಜಿಕ ಪರಿಸರ ಅಗತ್ಯ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಮಾಜ ಸಾಮಾಜಿಕ ಸಂಬಂಧಗಳಿಂದ ಆದಂತಹ ಬಲೆ. ಸಾಮಾಜಿಕ ಪರಿಸರದ ಅಂಶಗಳಾದ ಸಂಪ್ರದಾಯ, ಆಚರಣೆಗಳು, ನಿಯಮಗಳು, ನಂಬಿಕೆಗಳು, ಕಲೆ,
ಸಾಹಿತ್ಯ, ಶೈಕ್ಷಣಿಕ ಹಿನ್ನೆಲೆ ಹೀಗೆ ಹಲವು ಅಂಶಗಳು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ. ಕುಟುಂಬ ಹಾಗೂ ಸಮಾಜದ ಜನರು, ಅವರ ಸ್ವಭಾವಗಳು, ಸಮೂಹ ಮಾಧ್ಯಮಗಳು ವ್ಯಕ್ತಿಯ ಗುಣ ವರ್ತನೆಗಳನ್ನು ರೂಪಿಸುವಲ್ಲಿ ಸಿಂಹ ಪಾಲನ್ನು ಹೊಂದಿವೆ. ವ್ಯಕ್ತಿ ಸಮಾಜದಿಂದ ದೂರ ಸಿಡಿದು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಉತ್ತಮ ಸಾಮಾಜಿಕ ಪರಿಸರದಿಂದಲೇ ಸಹಕಾರ, ಸೌಹಾರ್ದತೆ, ಸ್ನೇಹ, ಸಾಮರಸ್ಯ, ಸ್ವಾತಂತ್ರ್ಯ, ಸಮಾನತೆ, ಏಕತಾ ಭಾವನೆ, ಜಾತ್ಯತೀತತೆ ಈ ಮೌಲ್ಯಗಳು ವೃದ್ಧಿಸಿಕೊಳ್ತವೆ. ಭಕ್ತಿ ಭಂಡಾರಿ ಬಸವಣ್ಣ ಅವರು ಹೇಳುವಂತೆ, ಇವ ಯಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ. ಈ ಸಂದೇಶವನ್ನ ಮನುಕುಲಕ್ಕೆ ಅವರು ನೀಡಿದ್ದಾರೆ. ಅಂದ್ರೆ ಪ್ರತಿಯೊಬ್ಬನಿಗೂ ಜೀವಿಸುವಂತ ಹಕ್ಕಿದೆ. ಲಿವ್ ಅಂಡ್ ಲೆಟ್ ಲಿವ್. ನಾವು ಬದುಕಬೇಕು, ಇನ್ನೊಬ್ಬರನ್ನ ಬದುಕೋದಕ್ಕೆ ಬಿಡಬೇಕು. ಜಾತಿ, ಮತ, ಪಂಥ, ವರ್ಣ, ವರ್ಗ, ಬಡವ, ಬಲ್ಲಿದ, ಸ್ತ್ರೀ, ಪುರುಷ ಹೀಗೆ ಭೇದ ಭಾವ ಮಾಡದೆ ಮನುಜ ಕುಲಂ ತಾನೊಂದೇ ಬಲಂ ಎನ್ನುವ ಭಾವದಿಂದ ಬದುಕುವುದನ್ನ ರೂಢಿಸಿಕೊಳ್ಳಬೇಕು. ಎಲ್ಲ ಧರ್ಮಗಳ ಸಾರವೂ ಒಂದೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮೌಲ್ಯಗಳನ್ನ ರೂಢಿಸಿ ಇನ್ನೊಬ್ಬರನ್ನ ಪ್ರೀತಿಸಿ ಗೌರವಿಸುವಂತ ಗುಣ ಹೊಂದಿರುವವನೇ ಸರ್ವಶ್ರೇಷ್ಠ ವ್ಯಕ್ತಿಯಾಗ್ತಾನೆ. ಅದೇ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ. ಏನಾದರೂ ಆಗು, ಮೊದಲು ಮಾನವನಾಗು. ದೈಹಿಕ ಸದೃಢತೆ, ಅದರ ಜೊತೆಗೆ ಬೌದ್ಧಿಕ ಸಾಮರ್ಥ್ಯವನ್ನ ಪಡೆದುಕೊಂಡು ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೊಂಡು ಸಮಾಜ ಜೀವಿಯಾದಾಗ ಯಶಸ್ವಿ ಹಾಗೂ ಆದರ್ಶ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. Let us discuss about the social dimension. Human beings are social beings. We can't live in isolation. We need to develop our communication skill and plant in ourselves the seeds of social values like liberty, equality, fraternity, secular, justice, oneness, we-feelingness, etc. Persons who love and care for others certainly develop as great personalities. Students, you need to become more extrovert who is sociable, talkative, assertive and supportive. Give joy to everyone. Smile always and more so when things go wrong. Socially well-adjusted individuals attracts others and admired by one and all. It becomes easy for them to develop leadership qualities. One who adjusts with all irrespective of caste, creed, class, color, rich or poor will be recognized by one and all. This helps him in the development of his personality. ಈಗ ಕೊನೆಯ ಆಯಾಮ ಆಧ್ಯಾತ್ಮಿಕ ಆಯಾಮ, ಸ್ಪಿರಿಚುವಲ್ ಡೈಮೆನ್ಷನ್. ಈಗ ಹೇಳಿದ ಉಳಿದೆಲ್ಲ ಆಯಾಮಗಳಿಗೆ ಇದೇ ಆಧಾರ. ಆತ್ಮ ಮತ್ತು ಪರಮಾತ್ಮನ ನಡುವೆ ಭೇದ ಎಣಿಸದಿರುವಂಥದ್ದು. ಭಕ್ತಿ ಮಾರ್ಗದ ಮೂಲಕ ದೈವತ್ವವನ್ನ ಪಡೆದುಕೊಳ್ಳುವಂಥದ್ದು. ಇದರಿಂದ ದೈವತ್ವದ ಗುಣಗಳಾದ ಪ್ರೀತಿ, ಸೇವೆ, ಪರಿಶುದ್ಧತೆ, ಸತ್ಯಸಂಧತೆ ಹಾಗೂ ಆತ್ಮಜ್ಞಾನದ ಅರಿವು ಮೂಡುತ್ತವೆ. ನಾವೆಲ್ಲರೂ ಆತ್ಮ ಪರಮಾತ್ಮನ ಬಗ್ಗೆ ಮಾತನಾಡ್ತೀವಿ. ಆತ್ಮ ನಮ್ಮಲ್ಲಿದೆ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಎಲ್ಲಿದೆ, ಹೇಗಿದೆ, ಅದರ ರೂಪ ಆಕಾರಗಳ ಬಗ್ಗೆ ನಮಗೆ ತಿಳಿದಿಲ್ಲ. ಅದು ಒಂದು ಚೈತನ್ಯ ಶಕ್ತಿ, ಅಗೋಚರ ಶಕ್ತಿ. ನಮ್ಮತನದ ಅರಿವನ್ನ ಮಾಡುತ್ತದೆ. ಯಾವುದು ಸರಿ, ಯಾವುದು ತಪ್ಪು ಎನ್ನುವ ತಾರ್ಕಿಕ ಚಿಂತನೆಯನ್ನ ಮಾಡಲು ನಮ್ಮನ್ನ ಪ್ರೇರೇಪಿಸುತ್ತದೆ. ಲೌಕಿಕ ಅಲೌಕಿಕ ವಿಷಯಗಳ ಬಗ್ಗೆ ಅರಿವನ್ನ ನೀಡುತ್ತದೆ. ಆ ಅರಿವಿನಿಂದ ನಮಗೆ ಜ್ಞಾನ, ಶಕ್ತಿ, ಉತ್ತಮತೆ, ಪರಿಶುದ್ಧ ಭಾವನೆ, ಆ ಮೂಲಕ ಸಾಕ್ಷಾತ್ಕಾರ ವ್ಯಕ್ತಿಯಲ್ಲಿ ಹೊರಹೊಮ್ಮುತ್ತವೆ. ಸ್ವಯಂ ಶಿಸ್ತು, ಆತ್ಮಜ್ಞಾನ, ನಾಯಕತ್ವ, ಮನಸ್ಥೈರ್ಯಗಳು ಮೂಡುತ್ತವೆ. ಆ ಮೂಲಕ ವಿಧೇಯತೆ, ಪ್ರಾಮಾಣಿಕತೆ, ಕರುಣೆ,
ಸೌಜನ್ಯತೆ, ಮಾನವೀಯತೆ ಈ ಮುಂತಾದ ಗುಣಗಳನ್ನು ಹೊಂದಿದ ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣ ಸಾಧ್ಯ. ನಿಯಮಿತವಾಗಿ ಸತ್ ಚಿಂತನೆ, ಯೋಗ, ಪ್ರಾರ್ಥನೆ, ಪ್ರಾಣಾಯಾಮ ಹಾಗೂ ಆತ್ಮನಂಬಿಕೆಯಿಂದ ಆಧ್ಯಾತ್ಮಿಕ ಸಾಮರ್ಥ್ಯವನ್ನ ನಾವು ಬಳಸಿಕೊಳ್ಳಬಹುದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಅರ್ಥೈಸಿಕೊಂಡು ಆತ್ಮ ಪ್ರಜ್ಞೆಯನ್ನು ನಾವು ಹೊಂದಿರಬೇಕು. ಆಗ ಆದರ್ಶ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ವ್ಯಕ್ತಿತ್ವದ ಎಲ್ಲ ಆಯಾಮಗಳ ಸಮರಸ ಹಾಗೂ ಸಮತೋಲನ ಅಭಿವೃದ್ಧಿಯಿಂದ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ. ಆರೋಗ್ಯಕರ ಹಾಗೂ ಆದರ್ಶ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಲು ಹಲವಾರು ಗಮನಾರ್ಹ ಅಂಶಗಳನ್ನು ನಾವು ಅನುಸರಿಸಬೇಕು. Let us continue the spiritual dimension. It refers to how you uphold the value and the principles of life, how you relate with the divine person. It is a great power that all of us have within us who guides our conscience and behavior. One has to realize the divinity which is hidden in our heart. The moment we realize it, the knowledge of Atman will strive forth and then will manifest all the great virtue of our personality. The divine within, when realized, bring power, glory, goodness, purity and everything excellent. Spiritual dimension express itself in our moral values and sense of duty, responsibility and accountability. It gives us self-confidence, leadership, initiative, willpower, self-discipline. Our spiritual dimension gets reflected in our sincerity, honesty, truthfulness, kindness and gentleness. In order to develop a healthy personality, an individual keeps some points in mind. First one, sound and healthy physique. ಸದೃಢ ದೇಹ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ಜವಾಬ್ದಾರಿಯನ್ನ ವಹಿಸುವಂಥದ್ದು. ಆರೋಗ್ಯಕರ ಮತ್ತು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿರಬೇಕಾದ್ರೆ ಸದೃಢ ದೇಹ ಮತ್ತು ಆರೋಗ್ಯದ ಬಗ್ಗೆ ವಿಶೇಷ ಜವಾಬ್ದಾರಿಯನ್ನು ವಹಿಸುವಂಥದ್ದು. ಮೇಂಟೈನ್ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್. ಪೋಷಕಾಂಶ ಇರುವಂತಹ ಆಹಾರಗಳನ್ನ ಸಮಯಕ್ಕೆ ಸರಿಯಾಗಿ ಸೇವನೆ ಮಾಡುವುದು. ಬಿ ಇನ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ದ ಗುಡ್ ಬುಕ್ಸ್ ಟು ಇಂಪ್ರೂವ್ ದ ಇಂಟೆಲೆಕ್ಚುವಲ್ ಕೆಪಾಸಿಟಿ. ಉತ್ತಮ ಗ್ರಂಥಗಳನ್ನ ಅಥವಾ ಪುಸ್ತಕಗಳನ್ನ ಓದುವ ಹವ್ಯಾಸವನ್ನ ಇಟ್ಟುಕೊಂಡು ಬೌದ್ಧಿಕತೆಯನ್ನ ಹೆಚ್ಚಿಸಿಕೊಳ್ಳುವುದು. ಬಿ ಇನ್ ದ ಕಂಪನಿ ಆಫ್ ಇಂಟೆಲೆಕ್ಚುವಲ್ಸ್. ಬೌದ್ಧಿಕ ಪ್ರೌಢಿಮೆ ಇರುವವರ ಒಡನಾಟದಲ್ಲಿ ನಾವಿರುವಂಥದ್ದು. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಸೆಗಣಿಯವನ ಜೊತೆ ಸರಸಕ್ಕಿಂತ ಗಂಧದವನೊಂದಿಗೆ ಜಗಳಲೇಸು, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ. ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ ಬದಲಾವಣೆಗಳಾಗ್ತವೆ. ಇನ್ವಾಲ್ವ್ಸ್ ಇನ್ ಲಾಜಿಕಲ್ ಅಂಡ್ ಹೆಲ್ದಿ ಡಿಸ್ಕಷನ್ ಅಂಡ್ ಪಾರ್ಟಿಸಿಪೇಟ್ ಇನ್ ಸಿಂಪೋಸಿಯಾ, ಎಕ್ಸಿಬಿಷನ್ಸ್, ವೆಬಿನಾರ್, ವರ್ಕ್ಶಾಪ್ಸ್ ಎಕ್ಸೆಟ್ರಾ. and positive interaction with people. ವಿಚಾರಬದ್ಧ ಹಾಗೂ ಮಾನಸಿಕ ಆರೋಗ್ಯಕರವಾದ ಚರ್ಚೆಗಳಲ್ಲಿ ಪಾಲ್ಗೊಳ್ಳಬೇಕು. ವಿಚಾರ ಸಂಕಿರಣ, ಒಳ್ಳೆಯ ಮೌಲ್ಯಯುತವಾದಂತಹ ಉಪನ್ಯಾಸಗಳು, ಇಂಥವುಗಳ ಮೂಲಕ ಸದ್ವಿಚಾರಗಳಿಗೆ ದಾರಿಯಾಗ್ತಾ ಹೋಗ್ತದೆ. ಡೆವಲಪ್ ಗುಡ್ ಸೋಷಿಯಲ್ ರಿಲೇಶನ್ಶಿಪ್ ವಿತ್ ಫ್ಯಾಮಿಲಿ ಅಂಡ್ ಫೆಲೋ ಬೀಯಿಂಗ್ಸ್. ಸೋಷಿಯಲಿ ವೆಲ್ ಅಡ್ಜಸ್ಟೆಡ್ ಇಂಡಿವಿಜುವಲ್ಸ್ ಅಟ್ರಾಕ್ಟ್ಸ್ ಅದರ್ಸ್. ಸಮಾಜದಲ್ಲಿ ಎಲ್ಲರೊಡನೆ ಹೊಂದಾಣಿಕೆಯಿಂದ ಇರುವುದು, ಅದೇ ಸಿಗ್ಮಂಡ್ ಫ್ರೈಡ್ ಅವರ ಇದ್ದ ಗುಣವನ್ನ ತ್ಯಜಿಸುವುದು, ನಾವು ಎನ್ನುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವುದು. ಬಿ ಸೋಷಿಯಲ್ ಅಂಡ್ ಲವ್ ಆಲ್. ಪರ್ಸನ್ ಹೂ ಲವ್ ಅಂಡ್ ಕೇರ್ ಫಾರ್ ಅದರ್ಸ್ ಸರ್ಟನ್ಲಿ ಡೆವಲಪ್ಸ್ ಆಸ್ ಗ್ರೇಟ್ ಪರ್ಸನಾಲಿಟೀಸ್. ಎಲ್ಲರನ್ನ ಪ್ರೀತಿಸುವಂತಹ, ಗೌರವಿಸುವಂತಹ ಗುಣವನ್ನ ಬೆಳೆಸಿಕೊಳ್ಳಬೇಕು ಸ್ನೇಹಿತರೆ. ಪಾಸಿಟಿವ್ ಆಟಿಟ್ಯೂಡ್ ಅಂಡ್ ಪಾಸಿಟಿವ್ ಇಂಟರಾಕ್ಷನ್ ವಿತ್ ಪೀಪಲ್. ಸದಾ ಧನಾತ್ಮಕ ಚಿಂತನೆ, ಆತ್ಮವಿಶ್ವಾಸಿಯಾಗಿದ್ದು ಎಲ್ಲವನ್ನ ಎದುರಿಸುವಂತ ಛಲ ಮನುಷ್ಯನಿಗೆ ಇರಬೇಕು. ಯಾಕೆಂದ್ರೆ ಕಷ್ಟ ಸುಖ ಇವೆಲ್ಲ ಜೀವನದಲ್ಲಿ ಸಾಮಾನ್ಯ ಹಾಗೂ
ಅನುಭವಿಸುವುದು ಕೂಡ ಅನಿವಾರ್ಯ. ಎಲ್ಲರೂ ಬುದ್ಧಿವಂತರಾಗಿರಬೇಕು, ಎಲ್ಲರೂ ಶ್ರೀಮಂತರಾಗಿ ಹುಟ್ಟಬೇಕು ಅಂದ್ರೆ ಸಾಧ್ಯ ಇಲ್ಲ. ಒಂದು ಸಲ ಫೇಲ್ ಆದವನು ಮತ್ತೊಮ್ಮೆ ಪರೀಕ್ಷೆ ಕೂಡುವಾಗ ನಾನು ಫೇಲ್ ಆದ್ರೆ ಅಂತ ಹೇಳ್ತಾ ಪರೀಕ್ಷೆಗೆ ಹೊರಟ್ರೆ ಅಂಥವನು ನಿಜವಾಗಿ ಫೇಲ್ ಆಗ್ತಾನೆ. ನನಗೆ ಆಕ್ಸಿಡೆಂಟ್ ಆದರೆ ಹೀಗೆ ಹೇಳುತ್ತಾ ಹೊರಟ್ರೆ ಕಲ್ಲಿಗಾದ್ರೂ ಬಡ್ಕೊಂಡು ಗಾಯ ಮಾಡ್ಕೋತಾನೆ. ನಾನು ಪಾಸ್ ಆಗ್ತೀನಿ, ನನಗೆ ಇಂದೆಲ್ಲ ನಾಳೆ ಒಳ್ಳೇದಾಗ್ತದೆ, ಈ ಭಾವನೆಗಳು ನಮ್ಮಲ್ಲಿರಬೇಕು. ನೆಕ್ಸ್ಟ್ ಪಾಯಿಂಟ್, ಸೆಲ್ಫ್ ಕಾನ್ಫಿಡೆನ್ಸ್, ಎಂಪತಿ, ಪೇಷನ್ಸ್ ಅಂಡ್ ಸೆಲ್ಫ್ ಕಂಟ್ರೋಲ್ ಆಫ್ ಇಮೋಷನ್ಸ್. ಆತ್ಮವಿಶ್ವಾಸಿಯಾಗಿದ್ದು ಭಾವನಾತ್ಮಕ ಸ್ಥಿರತೆ ಅಂದರೆ ಸ್ಥಿತಪ್ರಜ್ಞತೆಯನ್ನ ಹೊಂದಿರಬೇಕು. One should be free from tension, frustration and conflict. ಒತ್ತಡ, ಉದ್ವೇಗ, ಆಶಾಭಂಗ, ಘರ್ಷಣೆ ಇವೆಲ್ಲವೂ ಮನುಷ್ಯನಿಗೆ ಸಹಜವಾಗಿ ಇರುವಂಥದ್ದು. ಮಿತಿ ಮೀರಿದ ಕೆಲಸಗಳು, ಸಮಯದ ಪರಿಪಾಲನೆಯ ಸಾಧ್ಯ ಆಗದೇ ಇರುವಂಥದ್ದು, ಇನ್ನೊಬ್ಬರ ಜೊತೆ ಹೋಲಿಸಿಕೊಂಡು ನೋಡೋದು, ಅಧಿಕಾರದ ಲಾಲಸೆ, ದೈಹಿಕ ಅನಾರೋಗ್ಯ ಹಾಗೂ ಅನಾರೋಗ್ಯಕರವಾದಂತಹ ಪರಿಸರ ನಮ್ಮನ್ನ ಇವುಗಳಿಗೆ ಎಡೆಮಾಡಿಕೊಡ್ತವೆ. ಕಾಲಕ್ಕೆ ಪ್ರೆಷರ್ ಕುಕ್ಕರ್ ಅನ್ನ ವಿಸಲ್ ಹೇಗೆ ನಾವು ತೆಗಿತೀವೋ ಹಾಗೆ ನಮ್ಮನ್ನ ನಾವು ತಹಬಂದಿಗೆ, ಕಂಟ್ರೋಲಿಗೆ ತಂದ್ಕೋತಾ ಇರಬೇಕು ಸ್ನೇಹಿತರೆ. ಯಾಕೆಂದ್ರೆ ಎಲ್ಲರಲ್ಲೂ ಎಲ್ಲ ಗುಣ ಸಾಮರ್ಥ್ಯಗಳು ಇರಲೇಬೇಕಂತಿಲ್ಲ. ಎಲ್ಲರೂ ಫಸ್ಟ್ ರ್ಯಾಂಕೇ ಬರಬೇಕು, ಎಲ್ಲರೂ ಶ್ರೀಮಂತರಾಗೇ ಇರ್ಬೇಕಂದ್ರೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಎವ್ರಿ ಪರ್ಸನ್ ಆರ್ ದ ಪರ್ಸನಾಲಿಟಿ ಈಸ್ ಯುನೀಕ್ ಅಂಡ್ ಇಟ್ ಇಸ್ ಸ್ಪೆಸಿಫಿಕ್. ಅವನ ಗುಣ ಸಾಮರ್ಥ್ಯಗಳ ಪ್ರತಿಭೆಗಳನ್ನ ವಿಕಾಸ ಮಾಡಿಕೊಳ್ಳಬೇಕು. ಲಾಸ್ಟ್ ಒನ್ ಶುಡ್ ಪ್ರಾಕ್ಟೀಸ್ ಯೋಗ, ಪ್ರಾಣಾಯಾಮ ಅಂಡ್ ಮೆಡಿಟೇಷನ್ ರೆಗ್ಯುಲರ್ಲಿ ಟು ಓವರ್ಕಮ್ ದ ಬ್ಯಾರಿಯರ್ಸ್. ಯೋಗ, ಪ್ರಾಣಾಯಾಮ, ಪ್ರಾರ್ಥನೆಗಳನ್ನ ರೂಢಿಸಿಕೊಂಡು ಎಲ್ಲ ಅಡೆತಡೆಗಳನ್ನ ನಿವಾರಿಸಿಕೊಳ್ಳಬೇಕು. ಆ ಮೂಲಕ ಸಮಾಧಾನ ಚಿತ್ತ ಮನಸ್ಥಿತಿಯನ್ನ ಹೊಂದಬೇಕು. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಈ ಭೂಮಿಗೆ ಬರುವಾಗ ಏನನ್ನೂ ಹೊತ್ತು ತಂದಿಲ್ಲ, ಹೋಗುವಾಗ್ಲೂ ಏನನ್ನೂ ಹೊತ್ತೊಯ್ಯೋದಿಲ್ಲ. ಇರುವಷ್ಟು ದಿನದ ಬದುಕಿನಲ್ಲಿ ಏನಾದರೂ ಸಾರ್ಥಕ ಜೀವನ ನಮ್ಮದಾಗಬೇಕು. ಅಂದ್ರೆ ಈ ಎಲ್ಲ ಆಯಾಮಗಳನ್ನ ಅರ್ಥೈಸಿಕೊಂಡು ಅದನ್ನ ಪಾಲಿಸಬೇಕು ಅಥವಾ ಅನುಸರಿಸಬೇಕು. ಈಗೆಲ್ಲ ನೀವೆಲ್ಲ ಕಲ್ತಿದ್ದು ಕೇವಲ ಪರೀಕ್ಷೆಗೆ ಎಂದು ಬಾಯ್ಪಾಠ ಹಾಕೋದಕ್ಕಲ್ಲ, ನಮ್ಮ ಜೀವನದಲ್ಲಿ ಅದನ್ನ ಅನ್ವಯಿಸಿಕೊಳ್ಳಬೇಕು. ನಾವೆಲ್ಲ ಮಾನವರು ಪ್ರೌಢತೆಯನ್ನ ಬೆಳೆಸಿಕೊಳ್ಳುವುದರೊಂದಿಗೆ ನಮ್ಮ ವ್ಯಕ್ತಿತ್ವವನ್ನು ಸಹಿತ ಬೆಳೆಸಿಕೊಳ್ಳೋಣ. ಏನಂತೀರಿ ಸ್ನೇಹಿತರೆ? ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಧನ್ಯವಾದಗಳು.